ಇವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಂದಿನ ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಇಲ್ಲಿವರೆಗೆ ನಡೆಸಿದಂತಹ ಸಾಮಾಜಿಕ ಪರಿಶೋಧನಾ ತಾಲೂಕಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಅಬೂಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಹಾಗೂ ಇಂದಿನ ಈ ಸಭೆಯಲ್ಲಿ ನಮ್ಮ ಹೊಸ ಗ್ರಾಮ ಪಂಚಾಯತಿಯಿಂದ ವಸತಿ ಯೋಜನೆಯಡಿ ಮತ್ತು ಸ್ವಚ್ಛಲಭೂಮಿ ಇನ್ನಿತರ ಹಲವಾರು ಕಾರ್ಯಕ್ರಮದ ಫಲಾನುಭವಿಗಳು ತಾವೆಲ್ಲರೂ ಉಪಸ್ಥಿತರಿದ್ದರೆ ನಿಮಗೆಲ್ಲರಿಗೂ ಕೂಡ ನಮ್ಮ ಹೊಸ ಗ್ರಾಮ ಪಂಚಾಯತಿ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಂದಿನ ಈ ಸಭೆಯಲ್ಲಿ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆದಂತಹ ಅನಿಲ್ ಸರ್ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನೆರೆದಂತಹ ಸಂಸ್ಥೆಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಇಂದಿನ ಈ ಸಭೆಯ ಅಜೆಂಡಾವನ್ನು ಓದ್ತಾ ಇದ್ದೇನೆ. ಒಂದನೇದಾಗಿ ಸ್ವಾಗತ, ಎರಡನೇದಾಗಿ ಪ್ರಾಸ್ತಾವಿಕ ಮಾತು, ಮೂರನೇದಾಗಿ ಹಿಂದಿನ ಸಭೆಯ ಸಾಮಾಜಿಕ ಪರಿಶೋಧನೆ ವರದಿ ಅನುಪಾಲನೆಯ ವರದಿಯನ್ನು ಓದಿಕೊಳ್ಳುವುದು, ನಾಲ್ಕನೇದಾಗಿ 1/4/2023ರಿಂದ 31/3/2024ರವರೆಗಿನ ಕಾಮಗಾರಿಯ ಓದಿ ಹೇಳುವುದು, ಉದ್ಯೋಗ ಖಾತ್ರಿ ಕಾಮಗಾರಿಯನ್ನು ಓದಿ ಹೇಳುವುದು. ಐದನೇದಾಗಿ ಮತ್ತೇನು ಹಣಕಾಸು ಯೋಜನೆಯ 1/4/2023ರಿಂದ 31/3/2023ರವರೆಗಿನ 31/3/2024ರವರೆಗಿನ ಖರ್ಚು ವೆಚ್ಚ ಓದಿ ಹೇಳುವುದು. ಅಧ್ಯಕ್ಷರ ಅನುಮತಿಯ ಮೇರೆಗೆ ಇತರ ವಿಷಯಗಳು, ಸಭೆಯಲ್ಲಿ ಚರ್ಚಿತವಾಗುವ ಇತರ ವಿಷಯಗಳು, ಆಮೇಲೆ ವಂದನಾರ್ಪಣೆ. ಈಗ ನಮ್ಮ ಈ ಸಭೆಯ ಕುರಿತಾಗಿ ಪ್ರಾಸ್ತಾವಿಕ ಮಾತನ್ನ ತಾಲೂಕಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಅಬೂಸರ್ ಅವರು ಹೇಳ್ಕೊಡ್ಬೇಕಾಗಿ ಅವರನ್ನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯ ಉದ್ದೇಶಗಳು: ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು. ಇದರ ಮೂಲಕ ನಿಗದಿತ ಗುಣಮಟ್ಟ ಬಾಳಿಕೆ ಬರುವ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜಿಸುವುದು. ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು. ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಕಾಯ್ದೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು: ಉದ್ಯೋಗ ಚಿಹ್ನೆಯ ಹಕ್ಕು, ಬೇಡಿಕೆ ಮತ್ತು 15 ದಿನಗಳೊಳಗಾಗಿ ಕೆಲಸವನ್ನು ಪಡೆಯುವ ಹಕ್ಕು, ನಿರುದ್ಯೋಗ ಭತ್ಯೆ ಹಕ್ಕು, ಹಾಜರಾತಿ ಪಟ್ಟಿಯನ್ನು ಪರಿಶೀಲಿಸುವುದು, 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವ ಹಕ್ಕು, ಕಾಮಗಾರಿ ಸ್ಥಳದ ಸೌಲಭ್ಯಗಳನ್ನು ಪಡೆಯುವ ಹಕ್ಕು, ಅಧಿಸೂಚಿತ ಕೂಲಿ ದರ ಮತ್ತು 15 ದಿನಗಳೊಳಗಾಗಿ ಕೂಲಿ ಪಡೆಯುವ ಹಕ್ಕು, ಕೂಲಿ ಪಾವತಿ ವಿಳಂಬ ಪರಿಹಾರ ಪಡೆಯುವ ಹಕ್ಕು, ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ನಿವಾರಣೆಯ ಹಕ್ಕು, ಕಾಮಗಾರಿ ಸ್ಥಳದಲ್ಲಿ ಕೆಲಸದ ಅವಧಿಯಲ್ಲಿ ಅಪಘಾತವಾದರೆ ಅಥವಾ ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಪಡೆದುಕೊಳ್ಳುವುದು ಮತ್ತು ಅಂಗವಿಕಲತೆ ಇಲ್ಲವೇ ಸಾವು ಸಂಭವಿಸಿದರೆ ಸೂಕ್ತ ಪರಿಹಾರ ಪಡೆಯುವ ಹಕ್ಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡಬಹುದು. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಅಂತ ಹೇಳ್ಬೋದು. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಎರಡನೇದಾಗಿ 15ನೇ ಹಣಕಾಸು ಯೋಜನೆ. ನಮಗೆಲ್ಲರಿಗೂ ಗೊತ್ತಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆಯುವಂತ ಒಂದು ಯೋಜನೆ ಇದೆ. ಕೆಲಸಕ್ಕೆ ಬೇಡಿಕೆಯನ್ನು ಸಲ್ಲಿಸುವಂಥದ್ದು, ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರುವಂಥದ್ದು, ಮಾಡಿದಂಥ ಕೆಲಸಕ್ಕೆ ದಿನದ ಕೂಲಿಯನ್ನು ಪಡೆಯುವಂಥದ್ದು. ಇಲ್ಲಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ. ಹಾಗಾಗಿ ನರೇಗಾ ಯೋಜನೆಯ ಮುಖ್ಯ ಉದ್ದೇಶ ಅಂತಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದುಡಿಯುವಂತ ನೀರಿಗೆ ಕೆಲಸ ಮಾಡುವಂಥದ್ದು, ಕೂಲಿ ಕಾರ್ಮಿಕರು ಕೆಲಸ ಮಾಡುವಂಥವರು ಬೇರೆ ಕಡೆಗೆ ವಲಸೆ ಹೋಗಬಾರದು ಅಂತ ಹೇಳುವಂಥದ್ದು, ಅವರೇ ಗ್ರಾಮ ಪಂಚಾಯಿತಿಯಲ್ಲಿ ವೈಯಕ್ತಿಕ ಮತ್ತು ಸಮುದಾಯ ಸೌಲಭ್ಯಗಳನ್ನು ಪಡೆದುಕೊಂಡು ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನವನ್ನು ಮಾಡುವುದು. ಇನ್ನು ಎರಡನೇದಾಗಿ 15ನೇ ಹಣಕಾಸು ಯೋಜನೆ. ಈ 15ನೇ ಹಣಕಾಸು ಯೋಜನೆ ಯಾವ ರೀತಿ ಅಂತಂದ್ರೆ, ಒಂದು ಗ್ರಾಮ ಪಂಚಾಯಿತಿಗೆ ಅಲ್ಲಿಯ ಭೌಗೋಳಿಕ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಹಣ ಬಿಡುಗಡೆ ಆದಂತಹ ಹಣವನ್ನು 15ನೇ ಹಣಕಾಸು ನಿಯಮಾವಳಿಯ ಪ್ರಕಾರವಾಗಿ
ಗ್ರಾಮ ಪಂಚಾಯತ್ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಬೇಕು. ಸೊ ಅದ್ರ ನಿಯಮಾವಳಿ ಯಾವ ರೀತಿ ಇರ್ತದೆ ಅಂತಂದ್ರೆ 1 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿ ಬಿಡುಗಡೆ ಆಯ್ತು ಅಂತಂದ್ರೆ ಅದರಲ್ಲಿ 30,000 ರೂಪಾಯಿನ ಕುಡಿಯುವ ನೀರಿಗಾಗಿರ್ಬೋದು, ಇನ್ನು 30,000 ರೂಪಾಯಿನ ಗರ್ಭೇಜ್ ಘಟಕಕ್ಕೆ, ಇದು ಪ್ಲಾಸ್ಟಿಕ್ ವೇಸ್ಟ್ ಅಂತ ಹೇಳ್ತೀವಿ, ಅದನ್ನ ನಿರ್ವಹಣೆಗೆ ನೀಡಬೇಕು. ಉಳಿದಂತ 40,000 ರೂಪಾಯಿ ಹಣದಲ್ಲಿ ಬೇರೆ ಬೇರೆ ಕಾಮಗಾರಿಗಳು ಕೈಗೆತ್ತಿಕೊಳ್ಳಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತು ನಮ್ಮ ಪ್ರತಿಯೊಬ್ಬರು ಪಂಚಾಯತಿ ಪಂಚಾಯತಿ ಎಲ್ಲರ ಮನಸ್ಸಿನಲ್ಲಿ ಏನಿರ್ತದೆ ಅಂತಂದ್ರೆ ನಮ್ಮ ಊರಿಗೆ ಒಂದು ರಸ್ತೆ ಆಗ್ಬೇಕು, ನಮ್ಮ ಊರಿಗೆ ಒಂದು ದೊಡ್ಡ ಚರಂಡಿ ಆಗ್ಬೇಕು, ಅಥವಾ ನಮ್ಮ ಶಾಲೆಯ ಬಿಲ್ಡಿಂಗ್ ಕಟ್ಟಬೇಕು, ನಮ್ಮ ಅಂಗನವಾಡಿ ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅನ್ನೋದು. ಬಟ್ ಇಲ್ಲಿ ಗ್ರಾಮ ಪಂಚಾಯತಿ ಬಿಡುಗಡೆ ಆದಂತ ಅನುದಾನವನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಯಾವ್ಯಾವ ವಾರ್ಡ್ನಲ್ಲಿ ನೀರಿನ ಅವಶ್ಯಕತೆ ಇದೆ, ಏನು ಕಾಮಗಾರಿ